ಯಾರು ನೀವಲ್ಲ? ನನಗೆ ಯಾಕೆ ಇಲ್ಲಿಗೆ ಕರ್ಕೊಂಬಂದ್ರಿ? ಸತ್ಯ ಒಪ್ಕೊಂಡ್ ನಿಜಾನ್ ಹೇಳಿದ್ರೆ ಪ್ರಾಣ ಉಳಿಸೋ ಸ್ನೇಹಿತರಾಗ್ತಾರೆ, ಇಲ್ಲ ನಿನ್ನ ಕಿತ್ತು ತಿನ್ನೋ ರಣಹದ್ದುಗಳಾಗ್ತಾರೆ. ರೇ ಸ್ವಾಮಿ, ನಾಯಿಗೆ ತೋರಿಸಿ ಬಾಯಿಗೆ ಬಿಡಿಸೋರ್ಗೆ ಗಂಡ್ಸು ಅಂತಾರೆ. ಹಳೆ ಪೇಪರ್ ಖಾಲಿ ಸೀಸ ಅಂತ ಆಯ್ಕೊಂಡ್ ತಿಂತಿದ್ ಮಕ್ಳೆಲ್ಲ ಪೊಟ್ನ ಕಟ್ಟೋ ಪೇಪರ್ ತರ ಬಾಂಡ್ ಪೇಪರ್ನ ಪ್ರಿಂಟ್ ಮಾಡಿ ನಾಡಕ್ ದ್ರೋಹ ಮಾಡ್ತಿರೋ ನೀವಲ್ಲ ಗಂಡಸ್ರ? ನನಗ್ ಗೊತ್ತು ನೀನ್ ಇದರಲ್ಲಿ ನೆಪ ಮಾತ್ರ ಅಂತ. ಇದೆಲ್ಲ ಎಲ್ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನಿಜ ಹೇಳಿ ಪ್ರಾಣ ಉಳಿಸ್ಕೊ. ಬಲವಂತವಾಗಿ ಬಾಯಿಗೆ ಬಿಡಿಸೋದು ವಿಷಯ ನಮ್ದು ಬಾಸ್ಗೆ ಗೊತ್ತಾದ್ರೆ ನಿಮ್ದು ಹೆಣ ಎತ್ಕೊಂಡು ಹೋಗಕ್ಕೆ ಕಾರ್ಪೊರೇಷನ್ ಗಾಡಿಗೆ ಕಳಿಸ್ತಾರೆ. ಅಟ್ಯಾಕ್! ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಸರ್, ನಿಜ ಹೇಳ್ಬಿಡ್ತೀನಿ. ಕಮ್ ಬ್ಯಾಕ್. ಎಲ್ಲಿ ನಡೀತಾ ಇದೆ ಹೇಳು. ಆಯ್ತು, ನನ್ ಬಿಟ್ಬಿಡಿ ಸರ್. ಫೋನ್ ಮಾಡು, ಬೇಗ ಮಾಡು. ಬೋಲ್ ರೇ ಸಾಲೆ. ಸಾಲೆ ಅಲ್ವೋ, ನಾಯಿ. ನಿನ್ನ ಸಾವು. ತಿನ್ನೋದು ಕನ್ನಡ ನಾಡಿನ ಅನ್ನ, ಮಾಡೋದು ಕಚ್ಚಡ ಕೆಲಸ. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ. ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು? ನಿನ್ಗೆ ಹೆಂಗೋ ನನ್ನ ನಂಬರ್ ಸಿಕ್ತು? ಇಡೀ ನಿಮ್ ಜಾತಕನೇ ಗೊತ್ತಾಯ್ತು. ಜೈಲನ್ನೇ ಕೋಟೆ ಮಾಡ್ಕೊಂಡು ಕೋಟ ಅನ್ನೋರ್ ಜೊತೆಗೆ ಚಾಪಕ್ಕಾಗ್ದನ ಪ್ರಿಂಟ್ ಮಾಡ್ತಾ ಜೈಲಲ್ಲೇ ಸೇಫ್ ಆಗಿ ಸಂಸಾರ ಮಾಡ್ತಿದ್ಯಾ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಲ್ಲ, ಯಾರು ನೀನು? ನಿನ್ ಹಣೆ ಬರಹನ ತಿದ್ದಿ ಬರೆಯೋ ಬ್ರಹ್ಮ ಅನ್ಕೋ. ನಿನ್ ಮುಂದೆ ನಿಂತಿರೋ ಸಾವು ಅನ್ಕೋ. ನಿನ್ ಕೆಟ್ಟ ಕಾಲ ಶುರುವಾಯ್ತು ಅನ್ಕೋ. हेलो रहीमलाल, बोल कैसा है तेरा धंधा? धंधा का बात छोड़ो, हमारा आदमी को किसी ने उड़ा दिया. ಏನ್ ಹೇಳ್ತಾ ಇದ್ಯಾ? ನಮ್ ನಕಲಿ ಪೇಪರ್ ತಂದೆ ಅಸಲಿ ವಿಷಯನ ತಿಳ್ಕೊಂಡು ನಮ್ ಶಿಷ್ಯನ ಉಡಾಯಿಸ್ಬಿಟ್ಟಿದ್ದಾರೆ. ನಾನಿನ್ ಜೈಲಲ್ಲಿರೋದು ಡೇಂಜರು. ಇನ್ನು 24 ಗಂಟೆ ಒಳಗೆ ನಾನು ಹೊರಗಡೆ ಬರಬೇಕು. ಅದಕ್ಕೇನಾದ್ರು ಅರೇಂಜ್ ಮಾಡಿ ಶೆಟ್ಟಿ, ಅರೇಂಜ್ ಮಾಡು. ಮಾತಾಡೋದು ನಿಲ್ಸೋ. ನೀನ್ ಜೈಲಿಂದ ಹೊರಗಡೆ ಬಂದ್ರೆ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ನಿನ್ನ ಶೂಟ್ ಮಾಡ್ತಾರೆ. ನೀನ್ ಜೈಲಲ್ಲಿರೋದೇ ಸೇಫ್. ಪೊಲೀಸ ಮೈ ಫುಟ್. ಅವ್ರು ನನ್ನ ಒಂದು ರೋಮನ ಓಡಾಡ್ಸಕ್ಕಾಗಲ್ಲ. देखो बाहर आके मैं उस आदमी को मारना चाहता हूँ. ಆದಷ್ಟು ಬೇಗ ನಾನು ಹೊರಗಡೆ ಬರಕ್ಕೆ ಏರ್ಪಾಡು ಮಾಡು. ಆತ್ರ ಪಟ್ಟು ನೀನೇನಾದ್ರೂ ಮಾಡಿದ್ರೆ ನಾವೆಲ್ಲರೂ
ನೀನಿರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಮುಚ್ಕೊಂಡು ಫೋನ್ ಕಟ್ ಮಾಡು, ನಾನೆಲ್ಲ ನೋಡ್ಕೋತೀನಿ. ಬಾಲ್ಸುನ ಮೇರ 24 ಗಂಟೆಲಿ ನಾನು ಹೊರಗಡೆ ಬರಕ್ಕೆ ಅರೇಂಜ್ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಎಲ್ಲ ಎವಿಡೆನ್ಸ್ ನ ಪೊಲೀಸ್ನವರಿಗೆ ಸರೆಂಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ ಅಣ್ಣ ನಿಮ್ಮ ನೋಡಕ್ಕೆ ಲಾಯರ್ ಸೂರ್ಯ ಬಂದಿದ್ದಾರೆ. ರಹೀಂ, ನಾನು IPC ಸೆಕ್ಷನ್ಗಳನ್ನೇ ಅರಿದು ಕುಡಿದು ಕ್ರಿಮಿನಲ್ಗಳನ್ನ ಶಿಕ್ಷೆಯಿಂದ ತಪ್ಪಿಸಿ ರೌಡಿಗಳ ಇತಿಹಾಸದ ಪುಸ್ತಕದಲ್ಲಿ ಬರ್ದಿಡೋ ದೇವರಾಗಿರೋ ನೀವು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಅಂತ ನನಗೆ ಗೊತ್ತು. ಧರ್ಮನ್ ಸಾರೋ ಕುರಾನ್ಗಿಂತ ಹೆಚ್ಚಾಗಿ ನನ್ನ ನಿತ್ಯ ಕರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಗುಡ್. ನನ್ನ ಮಾತಿಗೆ ಮೀಟರ್ ಆಫ್ ಆಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾನ್ ಜೈಲಿಂದ ಹೊರಗೆ ಬಂದಾಗೆ. ಯಾಕೆಂದ್ರೆ ಸೂರ್ಯ ಅನ್ನೋ ಹೆಸರು ಕೇಳಿದ್ರೇನೆ ಜಡ್ಜ್ಗೂ ಜ್ವರ ಬರುತ್ತೆ ಅಂತ ಕೇಳಿದ್ದೆ ನಾನು. ಈ ಬೇಲ್ ಪೇಪರ್ ಮೇಲೆ ಸೈನ್ ಮಾಡು. ಹಲೋ. ಹೇ ರಹೀಂ, ಎಲ್ಲಿಂದ ಮಾತಾಡೋದು? ಜೈಲಿಂದ ತಾನೇ? ಈ ಹುಲಿ ಬೋನಿಂದ ಆಚೆ ಬಂದು ಬಹಳ ಹೊತ್ತಾಯ್ತು. ನೀನ್ ಕಳಿಸಿದ್ಯಲ್ಲ ಲಾಯರು, ಚುಟ್ಕೆ ಹೊಡೆಯೋಸಲೇ ಹೊರಗೆ ಕರ್ಕೊಂಬಂದಾಯ್ತು. ಸೂಪರ್ ಲಾಯರ್. ಹತ್ರ ಪಟ್ಟು ಅನಾಹುತ ಮಾಡ್ಕೊಂಡ್ಯಲ್ಲೋ. ನಾನು ಯಾವ ಲಾಯರ್ನು ಕಳಿಸಿಲ್ಲ. ಆಯ್ತು ಸೂರ್ಯ, ಏನಿದೆಲ್ಲ? ನಿನ್ ಎದುರು ನಿಂತಿರೋ ಸಾವು ಅಂತ ಆಗ್ಲೇ ಹೇಳ್ದಲ್ಲ, ಕೊಡು. ಹಲೋ. ಶಬಾಷ್ ಸೂರ್ಯ, ಶಬಾಷ್. ಕೊನೆಗೂ ನೀನು ಸಾವಿನ ಮನೆ ಬಾಗಲ್ನ ತಟ್ಟುಬಿಟ್ಟೆ. ಮೆಚ್ಕೋಬೇಕು ನಿನ್ನ ಸಾಹಸಕ್ಕೆ. ಸಾಹಸ ನಮ್ಮಪ್ಪ ನನಗೆ ಕೊಟ್ಟ ಪಳವಳಿ. ನಿನ್ನ ಹೃದಯದ ಒಂದೊಂದು ಬಡಿತಾನೋ ಸಾವನ್ನ ಸಮೀಪಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ನಿನಗೊಂದು ಗುಂಡಿ ತೋಡಕ್ ಆರ್ಡರ್ ಕೊಟ್ಟಿದ್ದೀನಿ. ಯಮನಿಗೆ ಸಾವ. ನಿನ್ನ ಭೇಟಿ ಸ್ವಲ್ಪ ಲೇಟ್ ಆಯ್ತು. ನಿನ್ನ ಮೀಟ್ ಮಾಡಬೇಕು. ಅಡ್ಡ ಫಿಕ್ಸ್ ಮಾಡು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿರುತ್ತೆ. ನಮ್ಮಮ್ಮ ನನ್ನ ಗಂಡು ಅಂತ ಎತ್ತಿರೋದು ಅಲ್ಲ. ಅಡ್ಡನ ನೀನೇ ಫಿಕ್ಸ್ ಮಾಡು. ಓಕೆ, ನಾಳೆ 10 ಗಂಟೆಗೆ. ಸೂರ್ಯ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡಿಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗ್ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ
ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ದ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ. ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡೆಡ್.